ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿ.ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಬೆಂಗಳೂರಿನಲ್ಲಿ 1 ಸೆಂಟಿಮೀಟರ್ ಮಳೆಯಾದರೆ ಇಡೀ ಹೊಸ ಬೆಂಗಳೂರು ಇವತ್ತು ಮುಳುಗಡೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಇವತ್ತು ಆಡಳಿತ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಇವರೆಲ್ಲರೂ ಒಬ್ಬರಿಗೊಬ್ಬರು ಕೆಸರೆರಚಾಡ್ಕೊಳ್ತಾ ಇದ್ದಾರೆ. ಆದರೆ ಇವತ್ತು ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಮಳೆ ಅವಾಂತರಗಳಿಗೆ ಯಾರು ಕಾರಣ ಅಂತಕ್ಕಂಥದ್ದನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ಅಡ್ಡದಿಡ್ಡಿ ಲೇಔಟುಗಳು, ಅನಧಿಕೃತವಾದಂತಹ ಬಡಾವಣೆಗಳು, ರೆವಿನ್ಯೂ ಸೈಟ್ಗಳಲ್ಲೇ ಮನೆಗಳು ಬರೋ ಹಾಗೆ ಮಾಡಿದ್ದು, ಕೆರೆಗಳನ್ನೆಲ್ಲ ನುಂಗಿ ನೀರಿಳಿಸಿದ್ದು, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಮನೆಗಳಿಗೆ ಕಟ್ಕೊಳ್ಳೋದಕ್ಕೆ ಸರ್ಕಾರಗಳು, ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು, ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಪೊರೇಟರ್ಗಳು, MLAಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಬೆಂಗಳೂರಿನಲ್ಲಿ ಈ ರೀತಿ ನಾಗರಿಕರು ಒಂದು ನರಕ ಅನುಭವಿಸಲಿಕ್ಕೆ ಕಾರಣ ಅಂತ ನಾನು ಹೇಳ್ತೇನೆ. ಎಲ್ಲಿ ಹೋಯಿತು ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್ ಆ್ಯಕ್ಟ್? ಎಲ್ಲಿ ಹೋಯಿತು ನಗರ ಯೋಜನೆಯ ಪ್ರಾಧಿಕಾರದ ನಿಯಮಾವಳಿಗಳು? ಎಲ್ಲಿ ಹೋಯಿತು ಶಿಸ್ತು? ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಇದ್ದಂತಹ ಒಂದು ಬೆಸ್ಟ್ ಡ್ರೈನೇಜ್ ಸಿಸ್ಟಮ್ ಇನ್ ಬ್ಯಾಂಗ್ಳೂರ್ ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ಬೆಸ್ಟ್ ಡ್ರೈನೇಜ್ ಸಿಸ್ಟಮ್ ಇನ್ ಬ್ಯಾಂಗ್ಳೂರ್ ಇರ್ತಕ್ಕಂಥದ್ದು ಹಳೆ ಬೆಂಗಳೂರಿನಲ್ಲಿ. 1 ಸೆಂಟಿಮೀಟರ್ ಮಳೆ ಬಂದರೆ ಬೆಂಗಳೂರಿನಲ್ಲಿ ಹೊಸ ಬಡಾವಣೆಗಳಲ್ಲಿ ಏನು ಇವತ್ತು ಆಧುನಿಕವಾದಂಥ ಬಡಾವಣೆಗಳಂತ ನಾವು ಹೇಳ್ತಾ ಇದ್ದೇವೆ. ಯಾರು ಇವತ್ತು ಕೋಟ್ಯಾಂತರ ರೂಪಾಯಿಗಳು ಕೊಟ್ಕೊಂಡು ಅಪಾರ್ಟ್ಮೆಂಟ್ಗಳು ತೆಗೆದುಕೊಂಡಿದ್ದಾರೆ, ಮನೆಗಳು ಕಟ್ಟಿದ್ದಾರೆ, ಅವರೆಲ್ಲ ಇವತ್ತು ಒಂದು ರೀತಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ. ನಾಚಿಕೆಗೇಡು ಇದು ಬೆಂಗಳೂರಿಗೆ ಅಂತ. ಈ ರೀತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಯಾರು? ಇವರೇ. ಯಾರೇ ಇರಲಿ ಅವರು, ಯಾರು ಕೊಟ್ಟರೆ ಇವರಿಗೆ ಪರ್ಮಿಷನ್? BDA ಅಪ್ರೂವ್ಡ್ ಲೇಔಟ್ಗಳಲ್ಲೇ ಈ ರೀತಿಯಾದಂಥ ಅವಾಂತರಗಳಾಗಿರಬೇಕಾದರೆ ಅನಧಿಕೃತವಾದಂತಹ ಬಡಾವಣೆಗಳಲ್ಲಿ ಈ ರೀತಿಯಾದಂಥ ಒಂದು ಚಿತ್ರಣಗಳು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೊಣೆ? ಭ್ರಷ್ಟಾಚಾರದ ತುದಿಯಲ್ಲಿದೆ ಇವತ್ತು ಬೆಂಗಳೂರು. ಗ್ರೇಟರ್ ಬೆಂಗಳೂರಲ್ಲ. ಈ ಭ್ರಷ್ಟಾಚಾರದಲ್ಲಿ ಯಾರು ಭಾಗಿಗಳಾಗಿದ್ದಾರೆ ಇವತ್ತು? ಕಟ್ಕೊಳ್ಳಿ ಮನೆ. ನೀವು ಸಕ್ರಮನಲ್ಲಿ ಮಾಡ್ತೇವೆ, ರೆಗ್ಯುಲರೈಸ್ ಮಾಡ್ತೇವೆ. ರೆವಿನ್ಯೂ ಸೈಟ್ಸಲ್ಲಿ ಅಸಲಿಗೆ ನೀವು ಮನೆ ಕಟ್ಟಿದರೆ ಅದೊಂದು ದೊಡ್ಡ ಅಪರಾಧ ಆಗುತ್ತೆ. ರೆವಿನ್ಯೂ ಸೈಟ್ಸಲ್ಲಿ ಇವತ್ತು ಲಕ್ಷಾಂತರ ಮನೆಗಳು ಬಂದಿದೆ. ಡ್ರೈನೇಜ್ ಇಲ್ಲ, ಸರಿಯಾದ ರೋಡ್ ಇಲ್ಲ, ಮ್ಯಾನ್ ಹೋಲ್ ಇಲ್ಲ. ಇಂತಹ ಕಡೆ ನೀವು ಅತ್ಯದ್ಭುತವಾದಂತಹ ಒಂದು ತಾಜ್ ಮಹಲ್ ಥರ ನೀವು ಮನೆಗಳು ಕಟ್ಟಿದರೂ ಕೂಡ ನಿಮ್ಮ ಮನೆ ಇವತ್ತು ತಾಜ್ ಮಹಲ್ ಮುಳುಗುವಂಥ ಸ್ಥಿತಿಯಲ್ಲಿದೆ ಅಂತ. ನಮ್ಮ ಗ್ರಾಹಕರಿಗೂ ಕೂಡ ಒಂದು ರೀತಿಯಾದಂಥ ಒಂದು ತಿಳುವಳಿಕೆ ಇಲ್ಲ ಇದರ ಬಗ್ಗೆ. ಬೆಂಗಳೂರು ಒಂದು ತಕ್ಷಣ ಇದು ಸ್ವರ್ಗಲೋಕವೇ ನಮ್ಮ ಮುಂದೆ ಇದೆ ಅಂತಕ್ಕಂಥ ಭ್ರಮೆಯಲ್ಲಿದ್ದಾರೆ ಕೆಲವರು. ಅದರಲ್ಲೂ ಬಹಳ ಮುಖ್ಯವಾಗಿ ಯಾರು ಇವತ್ತು ಬೆಂಗಳೂರಿಗೆ ಉದ್ಯೋಗಕ್ಕೋಸ್ಕರ, ನೌಕರಿಗೋಸ್ಕರ ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ, ಅವರಿಗೆ ಬೆಂಗಳೂರು ಒಂದು ಪ್ಯಾರಡೈಸ್ ಥರನೇ ಕಾಣುತ್ತೆ ಅಂತ ಅನಿಸುತ್ತೆ. ಆದರೆ ಅಂಥವರಿಗೆಲ್ಲ ಟೋಪಿ ಹಾಕಿ ಈ ರಿಯಲ್ ಎಸ್ಟೇಟ್ ಕೆಲವು ಬಿಲ್ಡರ್ಸು ಮನೆಗಳು ತೋರಿಸಿ ಅವರಿಗೆ ಹೊರನೋಟಕ್ಕೆ ಭಾಳ ಅದ್ಭುತವಾಗಿದೆ ನಿಮ್ಮ ಮನೆ, ಕಿಚನ್ ಚೆನ್ನಾಗಿದೆ, ಹಾಲ್ ಚೆನ್ನಾಗಿದೆ, ಪೋರ್ಟಿಕೋ ಚೆನ್ನಾಗಿದೆ, ಆದರೆ ಅಲ್ಲಿ ಮಳೆ ಬಂದರೆ ಸರಿಯಾದ ರೀತಿಯಲ್ಲಿ ಡ್ರೈನೇಜ್ ನೀರು ಹೋಗಲಿಕ್ಕೆ ಸರಿಯಾದಂಥ ಒಂದು ವ್ಯವಸ್ಥೆ ಮಾಡಿದ್ದಾರಾ ಅದರ ಬಗ್ಗೆ ಅವನೇನು ಹೇಳೋದಿಲ್ಲ. ಈ ರೀತಿಯಾಗಿ ಬೆಂಗಳೂರು ಇವತ್ತು ನರಕ ಆಗಲಿಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಪ್ರತಿ ಸಾರಿನೂ ನಾವು ಇದನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಮಳೆ ಬಂದ ತಕ್ಷಣ ಬೆಂಗಳೂರು ಸಂಚಾರ ಅಸ್ತವ್ಯಸ್ತ, ಮುಳುಗಡೆಯಾದ ಬಡಾವಣೆಗಳು, ಮುಳುಗಡೆಯಾದ ಸಾಯಿ ಲೇಔಟ್, ಭದ್ರಪ್ಪ ಲೇಔಟ್, ಪುಟ್ಟೇನಹಳ್ಳಿ, ಏನಾಯಿತು ಅಂತ. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿದರೆ ಬೆಂಗಳೂರಿನ ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲ ಕೆರೆಗಳು ಬಡಾವಣೆಗಳಾಗಿವೆ. ಕೆರೆಗಳಲ್ಲಿ ಬಡಾವಣೆಗಳನ್ನು ಮಾಡಲು ಯಾರು ಇವರಿಗೆ ಅನುಕೂಲ ಮಾಡಿಕೊಟ್ಟವರು? ಪರೋಕ್ಷವಾಗಿ ಕುಮ್ಮಕ್ಕು ಕೊಟ್ಟವರು ಯಾರು? ಜನಪ್ರತಿನಿಧಿಗಳ ಒಂದು ಕುಮ್ಮಕ್ಕು ಇಲ್ಲದೆ ಇದ್ದರೆ ದೊಡ್ಡ ಕಾಂಟ್ರಾಕ್ಟರ್ಗಳು, ಡೆವಲಪರ್ಗಳು ಇವರೆಲ್ಲ ಈ ರೀತಿಯಾದಂಥ ಮನೆಗಳು, ಅಪಾರ್ಟ್ಮೆಂಟ್ಗಳು ಎಬ್ಬಿಸಲಿಕ್ಕೆ ದೊಡ್ಡದಾಗಿ ಸಾಧ್ಯವಾಗುತ್ತಾ? ಪರೋಕ್ಷವಾದಂಥ ಭ್ರಷ್ಟಾಚಾರ,
ಪರೋಕ್ಷವಾದಂಥ ಭ್ರಷ್ಟಾಚಾರ BBMP ಮತ್ತು BDA ಮತ್ತು ಇದರ ಸಂಸ್ಥೆಗಳಲ್ಲಿ ತುಂಬಿ ತುಳುಕಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಜನರು ಇದಕ್ಕೆ ದಂಡ ತೆರಬೇಕಾಗಿದೆ. ನಾಚಿಕೆಗೇಡು. ದೋಣಿಗಳಲ್ಲಿ ಹೋಗಿ ಇವತ್ತು ಟ್ರ್ಯಾಕ್ಟರ್ಗಳು ದೋಣಿಗಳಲ್ಲಿ ಹೋಗಿ ನಮ್ಮ ನಾಗರಿಕರಿಗೆ ಅವರಿಗೆ ರಕ್ಷಣೆಗೆ ಬರುವಂಥ ಒಂದು ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ನಾಚಿಕೆ ಆಗಬೇಕು. ಕರ್ನಾಟಕದಲ್ಲಿ ಇಡೀ ವಿಶ್ವವೇ ಮೆಚ್ಚುವಂತಹ ಒಬ್ಬ ದೊಡ್ಡ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಒಬ್ಬ ದೊಡ್ಡ ಸಿವಿಲ್ ಇಂಜಿನಿಯರ್ ಹುಟ್ಟಿದಂಥ ಕರ್ನಾಟಕ ರೀ ಇದು. ಅವರು ಇಡೀ ಏಷ್ಯಾ ಖಂಡದಲ್ಲೇ ಒಂದು ಬೆಸ್ಟ್ ಡ್ರೈನೇಜ್ ಸಿಸ್ಟಮ್ ಕೊಟ್ಟಂಥವರು ಅರಬ್ಗೆ, ಬೇರೆ ಬೇರೆ ದೇಶಗಳಿಗೆ, ಹೈದರಾಬಾದ್ಗೆ ಇಂಥದಕ್ಕೆಲ್ಲ. ಒಂದು ಕಾಲದಲ್ಲಿ ದಿ ಬೆಸ್ಟ್ ಡ್ರೈನೇಜ್ ಸಿಸ್ಟಮ್ ಇದ್ದಿದ್ದೇ ಬೆಂಗಳೂರಿನಲ್ಲಿ. ಅದನ್ನು ಸರ್ವನಾಶ ಮಾಡಿದ್ದಾರೆ ಈ ರಾಜಕೀಯ ಪ್ರತಿನಿಧಿಗಳು ಮತ್ತು ಕೆಲವು ಭ್ರಷ್ಟ ಅಧಿಕಾರಿಗಳು ಅಂತಕ್ಕಂಥದ್ದು. ಮನೆಗಳು ಕಟ್ಟೋ ಮುಂಚೆ ನಿಮಗೆ ಡ್ರೈನೇಜು ಮತ್ತು ರಸ್ತೆಗಳು ಮತ್ತು ಸರಿಯಾದಂಥ ಒಂದು ಗುಂಡಿ ತೋಡಬೇಕು, ಅಥವಾ ಮನೆಗಳ ನಿರ್ಮಾಣ ಆದ ಮೇಲೆ ಮ್ಯಾನ್ ಹೋಲು, ಡ್ರೈನೇಜು ಮತ್ತು ಅವೆಲ್ಲ ಪ್ರೊವೈಡ್ ಮಾಡಬೇಕು. ಎಂಥ ದುರಂತ ಸ್ಥಿತಿಯಲ್ಲಿದ್ದೇವೆ ನಾವು ಇವತ್ತು ಅಂತ ಹೇಳಿದರೆ, ಬೆಂಗಳೂರಿನಲ್ಲಿ ಮನೆಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಎಲ್ಲ ಕಟ್ಟಡಗಳು ನಿರ್ಮಾಣ ಆದ ಮೇಲೆ ಅದಕ್ಕೆ ಅಪ್ರೂವಲ್ ಕೊಡ್ತಕ್ಕಂಥ ಭ್ರಷ್ಟ ವ್ಯವಸ್ಥೆ ನಮ್ಮಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಇದೆ. ಇದು ಪ್ರತಿ ಸಾರಿ ಕೂಡ ನಾವು ಮಾಧ್ಯಮಗಳಲ್ಲಿ ಮಳೆ ಬಂದ ತಕ್ಷಣ ಬೆಂಗಳೂರು ಜಲಮಯ ಬೆಂಗಳೂರು ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಾನೆ ಇದ್ದೀವಿ. ಕೆರೆಗಳಲ್ಲೂ ಬೆಂಗಳೂರಿನಲ್ಲಿ ಬಿದ್ದಂತಹ ಮಳೆಗೆ ಆ ಮಳೆಯ ನೀರು ಸರಾಗವಾಗಿ ಕೆರೆಗಳಿಗೆ ಮತ್ತು ಒಂದು ಔಟ್ಲೆಟ್ ಆಗಿದ್ದಂಥ ಒಂದು ಪ್ರದೇಶಗಳೇ ಇವತ್ತು ದೊಡ್ಡ ದೊಡ್ಡ ಬಡಾವಣೆಗಳಾಗಿದ್ದರೆ ನಿಮಗೆ ನೀರು ಎಲ್ಲಿ ಹೋಗಬೇಕು? ರಸ್ತೆಯ ಮೇಲೆ ಬಿದ್ದಂತಹ ಚರಂಡಿಗಳಲ್ಲಿ ಹೋಗುವಂತಹ ನೀರು ಎಲ್ಲಿಗೆ ಹೋಗಬೇಕು ಅಲ್ಟಿಮೇಟ್ಲಿ? ಇದನ್ನು ಯಾರು ಕೂಡ ಇವತ್ತು ಸೀರಿಯಸ್ ಆಗಿ ಜವಾಬ್ದಾರಿ ಇರತಕ್ಕಂಥ ಒಂದು ಸಂಬಂಧಪಟ್ಟಂಥವರು ಯಾರಿದ್ದಾರೆ ಬೆಂಗಳೂರಿನಲ್ಲಿ, ಅವರು ಆಲೋಚನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಸಫರರ್ಸ್ ಯಾರು ಅಂತ ಹೇಳಿದರೆ ಬೆಂಗಳೂರಿನ ನಾಗರಿಕರೇ ಇವತ್ತು ಸಫರರ್ಸ್ ಆಗಿದ್ದಾರೆ. ಅವರು ಅಧಿಕಾರಿಗಳು ಬಂದಾಗ ಒಬ್ಬ ನಾಯಕರು ಹೇಳ್ತಾ ಇದ್ರು, ಇದು ಗ್ರೇಟರ್ ಬೆಂಗಳೂರು ಇವತ್ತು ವಾಟರ್ ಬೆಂಗಳೂರು ಆಗಿದೆ ಅಂತ. ನಿಮ್ಮ ಸರ್ಕಾರಗಳಿದ್ದಾಗ ನೀವೇನು ಮಾಡಿದಿರಿ? ಒಬ್ಬರ ಮೇಲೆ ಒಬ್ಬರು ಹಾಕಿಕೊಂಡು ಇವತ್ತು ನೀವು ಆಟ ಆಡ್ತಾ ಇದ್ದೀರಾ ಅಂತಕ್ಕಂಥದ್ದು. ಪ್ರಿಯ ವೀಕ್ಷಕರೇ, ಈ ಬೆಂಗಳೂರಿನ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಹೀಗೆ ಮುಂದುವರೆದರೆ ಪ್ರಾಯಶಃ ಬೆಂಗಳೂರು ಒಂದು ನರಕಮಯವಾದಂಥ ಒಂದು ಬೆಂಗಳೂರು ಆಗುತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಹಾಗಾದರೆ ಇದಕ್ಕೆ ಪರಿಹಾರಗಳಿಲ್ಲವೇ ಅಂತಕ್ಕಂಥದ್ದು ನಿಷ್ಠುರವಾಗಿ, ನಿರ್ದಾಕ್ಷಿಣ್ಯವಾಗಿ ಇವತ್ತೇನಾದರೂ ಆ ರೀತಿಯಾದಂಥ ಕ್ರಮ ತಗೋಬೇಕಾಗಿದ್ದರೆ ಪ್ರಾಯಶಃ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟೇ ಇವತ್ತು ನಮ್ಮ ಗ್ರಾಹಕರ ರಕ್ಷಣೆಗೆ ಬರಬೇಕಾಗುತ್ತೆ. ಈ ಭ್ರಷ್ಟ ಅಧಿಕಾರಿಗಳ ಮತ್ತು ಭ್ರಷ್ಟ ರಾಜಕಾರಣಿಗಳ ಒಂದು ಮೇಲಾಟಗಳಿಂದ ಇವತ್ತು ಗ್ರಾಹಕರು ಬೆಂಗಳೂರಿನಲ್ಲಿ 1 ಸೆಂಟಿಮೀಟರ್ ಮಳೆಯಾದರೂ ಕೂಡ ತತ್ತರಿಸಿ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852, 9880725851, 08023461222 ಹಾಗೂ 23462660. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.